ಹೆಲೋ ಬಡೀಸ್, ವೆಲ್ಕಮ್ ಟು ವಿ ಆರ್ ಲೈಫ್ ಸ್ಟೈಲ್. ಈ ಥರ ಒಂದು ಸಾರಿ ಪನ್ನೀರ್ ಬಿರಿಯಾನಿನ ಟ್ರೈ ಮಾಡಿ. ಇದು ಯಾವ ಮಟನ್ ಆ್ಯಂಡ್ ಚಿಕನ್ ಬಿರಿಯಾನಿಗೂ ಕಮ್ಮಿ ಇಲ್ಲ ಈ ಪನ್ನೀರ್ ಬಿರಿಯಾನಿ. ಸೊ ಫಸ್ಟ್ಗೆ 1 kg ಜೀರಾ ರೈಸ್ನ ನೆನೆ ಹಾಕಿ 15 to 20 ಮಿನಿಟ್ಸ್ ಊರಬೇಕು. ಇದು 5 to 6 ಮೆಂಬರ್ಸ್ಗೆ ಅಳತೆ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 2 ಚಕ್ಕೆ, 5 ಲವಂಗ, 5 ಏಲಕ್ಕಿ, 1 ಟೇಬಲ್ ಸ್ಪೂನ್ ಸೋಂಪು, 20 ಹಸಿಮೆಣಸಿನ್ಕಾಯಿ, 4 ಇಂಚು ಶುಂಠಿ, 2 ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, 1 ಕೈ ಹಿಡಿನ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಚಕ್ಕೆ, 8 ರಿಂದ 10 ಲವಂಗ, 5 ಏಲಕ್ಕಿ, ಜಾಜಿಕಾಯಿ 1 ಚಿಕ್ಕ ಪೀಸು, ಕಾಳು ಮೆಣಸು 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಸೋಂಪು, ಕಲ್ಲುವ್ವ, ಬಿರಿಯಾನಿ ಎಲೆ 4 ರಿಂದ 5, ಗೋಡಂಬಿ 1 20, ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನ್. ಕುಕ್ಕರ್ ಹೀಟ್ ಆದಮೇಲೆ 3 ಟೇಬಲ್ ಸ್ಪೂನ್ ಆಯಿಲ್, 1 ಟೇಬಲ್ ಸ್ಪೂನ್ ಬಟರ್, 1 ಟೇಬಲ್ ಸ್ಪೂನ್ ತುಪ್ಪ, ಎಲ್ಲ ಸ್ಪೈಸಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. 4 ಮೀಡಿಯಮ್ ಸೈಜಿನ ಈರುಳ್ಳಿ, 1 ಫುಲ್ ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯಿ, ಅದು ಪಿಂಕಿಶ್ ಕಲರ್ಗೆ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ರುಬ್ಬಿರುವಂತಹ ಮಸಾಲೆ ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆಲ್ಮೋಸ್ಟ್ 5 to 6 ಮಿನಿಟ್ಸ್ ಫ್ರೈ ಮಾಡಿ. ನೆಕ್ಸ್ಟ್ ಟೊಮಾಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮಾಟೊ ಸ್ಮಶಿ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ಕಪ್ ಹಸಿ ಬಟಾಣಿ ಮತ್ತು 1 ಕಪ್ ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಬಂದು 5 ಮಿನಿಟ್ಸ್ ಆಲ್ಮೋಸ್ಟ್. ಫ್ರೆಶ್ ಆಗಿರೋ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿ ಹಾಕಿ ಸ್ವಲ್ಪ ಅರಿಶಿನ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದರಲ್ಲಿ ನಾವು 1:2 ರೇಷಿಯೋದಲ್ಲಿ ನೀರು ಹಾಕ್ಕೊಳ್ಬೇಕು. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಆ ಥರ ನಾನು 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕಬೇಕು. ಸೊ ಅದರಲ್ಲಿ ನಾನು ½ ಗ್ಲಾಸ್ ಕಮ್ಮಿ ಮಾಡ್ತಿದ್ದೀನಿ, ಯಾಕಂದರೆ ಆಲ್ರೆಡಿ ನಮ್ಮ ಮಸಾಲೆದಲ್ಲೇ ಒಂದು ಸ್ವಲ್ಪ ನೀರು ಬಿಟ್ಟಿರುತ್ತೆ. ಹಾಗಾಗಿ ನೀರು ಚೆನ್ನಾಗಿ ಕುದಿಬೇಕಾದ್ರೆ ಅಕ್ಕಿ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ಸ್ ಕೂಗಿಸ್ಕೊಳ್ಳಿ. ಟಡಾ, ಪನ್ನೀರ್ ಬಟರ್ ಮಸಾಲ ಇಸ್ ರೆಡಿ ಟು ಸರ್ವ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಥ್ಯಾಂಕ್ ಯು.